ದಿನ ಅಡುಗೆ ಮಾಡೋದು ನಮ್ಮ ಅಪ್ಪನೇ. ಬರಲಿಲ್ಲ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ಇದಕ್ಕೆ ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿದರೆ ತಿನ್ನೋದು ಇನ್ನೂ ತುಂಬ ಚೆನ್ನಾಗಿತ್ತು. ಏನು ಚೇಂಜಸ್ ತುಂಬ ಇಬ್ರು ಲೈಫಲ್ಲಿ. ಆ್ಯಕ್ಚುಲಿ ಅವ್ಳಿಗೆ ಏನು ಫುಡ್ ಇಷ್ಟ ಅಂತ ಕಂಡಿಡಿಯೋಕ್ಕಾಗಲ್ಲ, ಅವ್ಳು ಫುಡ್ಡಿ ಅಲ್ಲ. PUC ಓದಬೇಕಾದ್ರೆ ಚಿತ್ರಾನ್ನೆಲ್ಲ ನಾವೇ ಮಾಡ್ಕೊತಿದ್ದೋ, ಸೆಲ್ಫ್ ಕುಕ್ಕಿಂಗ್ ಇತ್ತು. ಹಾಗಾಗಿ ಯಾವ ರೀತಿ ಮಾಡೋದಂತ ತಮಗೆ ಹೇಳ್ತೀನಿ. ಕ್ವಾಂಟಿಟಿ ತಕ್ಕನಾಗಿ ನಾವು ಮೆಣಸಿನ್ಕಾಯಿ ತೊಗೊಳ್ಬೇಕಾಗುತ್ತೆ. ತಗೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿನೂ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಹೆಚ್ಕೋಬೇಕು. ಇನ್ನೊಂದು ಸ್ವಲ್ಪ ಉದ್ದಿನ ಬೇಳೆ ಬೇಕು. ಸಾಕು ಬಿಡಪ್ಪ. ಸಾಸಿವೆ ಕೊಡಿ. ಸಾಸಿವೆ ಹಾಕ್ಕೋಬೇಕು. ಒಂದಷ್ಟು ಕಡಲೆ ಬೇಳೆನ ಹಾಕ್ಕೋಬೇಕು. ಜೀರಿಗೆನ ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟ್ ಸಿಗುತ್ತೆ. ಮೆಣಸಿನ್ಕಾಯನ್ನ ಮಿಕ್ಸ್ ಮಾಡಿ ನಮ್ಮನೇಲಿ ದಿನ ಅಡುಗೆ ಮಾಡೋದು ನಮ್ಮ ಅಪ್ಪನೇ. ಬೆಳಗ್ಗೆ 5 ಗಂಟೆಗೆ ಎದ್ದು ಊಟಕ್ಕೆ ಬರಲಿಲ್ಲ. ಆಮೇಲೆ ಹಾಕೋಬೇಕು. ಇದಕ್ಕೆ ಸಾಕು. ಉಪ್ಪು, ತೆಂಗಿನಕಾಯಿನ ಮಿಕ್ಸ್ ಮಾಡ್ತೀನಿ ಈಗ. ಸೊ ದಟ್ ಇಲ್ಲಿಗೆ ಒಂದು ಫೈನಲ್ ಸ್ಟೇಜ್ ಮುಗಿದೋಯ್ತು ಅಂತ. ಬೇಕಾದರೆ ದಿಸ್ ಈಸ್ ವೆಜಿಟೇರಿಯನ್ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ಇದಕ್ಕೆ ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿದರೆ ತಿನ್ನೋದು ಇನ್ನೂ ತುಂಬ ಚೆನ್ನಾಗಿರ್ತದೆ. ಎಷ್ಟು ಮೊಟ್ಟೆ ಹಾಕಿದೆಯಾ? ಬೆಂದರೆ ಎಲ್ಲ ಬುಡಿ 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 ಆಗುತ್ತೆ ಮೊಟ್ಟೆ. ಆವಾಗ ಅದು ಚಿತ್ರಾನ್ನ ರೆಡಿ ಆಯಿತು, ಚಿತ್ರಾನ್ನ ಗೊಜ್ಜು ರೆಡಿ ಆಗ್ತದೆ. ಇನ್ನು ರೈಸ್ ಮಾಡಿ ಅಗತ್ಯಕ್ಕೆ ತಕ್ಕನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ತಿಂದರೆ ಭಾಳ ಟೇಸ್ಟ್ ಇರ್ತದೆ. ಹೇಗಿದೆ ಚಿತ್ರಾನ್ನ? ಟೇಸ್ಟ್ ಮಾಡಿ ಹೇಳಿ. ಅಲ್ಲ, ಆ್ಯಕ್ಚುಲಿ ಚಿತ್ರಾನ್ನ ಅಲ್ಲ, ಎಗ್ ರೈಸ್. ಎಗ್ ಚಿತ್ರಾನ್ನ ಚೆನ್ನಾಗಿದೆ. ಸ್ವಲ್ಪ ಖಾರ ಮಾಡಿದೆ, ಚೆನ್ನಾಗಿದೆ. ನಿನಗೆ ಖಾರ ಆಗಿದೆಯಾ? ಫಸ್ಟ್ ಟೈಮ್ ಅಪ್ಪಂದು ಕೈ ರುಚಿ ನೋಡಿ ಹೆಂಗ ಅನ್ನಿಸ್ತು?
ನನ್ನ ಲೈಫ್ ಟೈಮಲ್ಲಿ ಇದೊಂದು 2ನೇ ಸರಿನೋ 3ನೇ ಸರಿನೋ ತಿಂತಿದ್ದೀನಿ. ನಾನು ಮಾತ್ರ ಫಸ್ಟ್ ಟೈಮ್ ತಿಂದಿರೋದು. ಹೌದಾ? ಏನು ಚಂದಕ್ಕ ನಿಮ್ಮ ಫ್ರೆಂಡ್ ಫೇವ್ರೆಟ್ ಫುಡ್ಡು? ಮಟನ್ ಮಟನ್ ಅಲ್ವಾ? ಆ್ಯಕ್ಚುಲಿ ಅವ್ಳಿಗೆ ಏನು ಫುಡ್ ಇಷ್ಟ ಅಂತ ಕಂಡಿಡಿಯೋಕ್ಕಾಗಲ್ಲ, ಅವಳು ಫುಡ್ಡಿ ಅಲ್ಲ. ಏನು ಇಷ್ಟ? ಮಟನ್ ನಾನ್ ವೆಜ್ ತಾನೆ? ನಾನ್ ವೆಜ್ ಇಷ್ಟ. ನಿನಗೆ ಚಿಕನ್ ಇಷ್ಟ ಅನ್ಸುತ್ತೆ. ಚಿಕನ್ ಇಷ್ಟ. ಫೇವ್ರೇಟ್ ಏನು? ಚಿಕನ್ ಅಲ್ಲ, ಏನು ಇಷ್ಟ ಮತ್ತೆ ಲೈಫಲ್ಲಿ ಏನಾದರೂ ಒಂದು ಐಟಮ್ ಇಷ್ಟ ಅಂದ್ರೆ ಅದೇನು ಇಷ್ಟ? ಹಂಗೆ ಒಂದು ಟೈಮಲ್ಲಿ ನೂಡಲ್ಸ್ ಇಷ್ಟ ಆಗ್ತಿತ್ತು. ನೂಡಲ್ಸ್. ಚಿಕನಲ್ಲಿ ಏನು ಇಷ್ಟ ಇಬ್ರಿಗೂ? ಕಬಾಬ್ ಇಷ್ಟ, ಬಿರಿಯಾನಿ ಇಷ್ಟ. ನನಗೆ ಚಿಕನ್ ಸಾಂಬಾರು ಇಷ್ಟ. ಚಿಕನ್ ಸಾಂಬಾರು ಕಬಾಬ್ ಎಲ್ಲದೂ ಇಷ್ಟ. ಚಿಕನ್ ಬೇಸಿಕಲಿ ಚಿಕನ್ ಮಟನ್ ಅಂದರೆ ಇಷ್ಟ. ಸಾಂಬಾರು, ಗೊಜ್ಜು, ಗ್ರೇವಿ ಅದೇ ಜಾಸ್ತಿ ಇಷ್ಟ. ಮದುವೆ ಆದಮೇಲೆ ಏನು ಚೇಂಜಸ್ ತುಂಬ ಇಬ್ರು ಲೈಫಲ್ಲಿ? ಎಲ್ಲ ಚೇಂಜ್ ಆಗುತ್ತೆ. ಎಲ್ಲ ಚೇಂಜ್ ಆಗುತ್ತೆ. ಎಲ್ಲ ಚೇಂಜ್ ಆಗುತ್ತೆ. ಮದುವೆ ಆದಮೇಲಿಂದ ಅದಕ್ಕಿಂತನೂ ಚೇಂಜ್ ಆಗೋದು ಮಗು ಆದಮೇಲೆ. ಅದು ಫುಲ್ ಚೇಂಜ್. ಮದುವೆ ಆದಮೇಲೆ ಅಷ್ಟು ಗೊತ್ತಾಗೋದಿಲ್ಲ, ಮಗು ಆದಮೇಲಂತೂ ಫುಲ್ ಗೊತ್ತಾಗುತ್ತೆ. ಯೂಟ್ಯೂಬಲ್ಲಿ ನಿಮ್ಮ ಫಾಲೋವರ್ಸು ತುಂಬ ಬೇಗ ಬೇಗ ಇನ್ಕ್ರೀಸ್ ಆಗ್ತಿದಾರಲ್ಲ, ನಿಮಗೇನು ಅನ್ನಿಸ್ತಾ ಇದೆ? ಆಗ್ತಾರೆ ಮುಂದೆ ಮುಂದೆ. ನಾವಂತೂ ಟ್ರೈ ಮಾಡ್ತಾ ಇದ್ದೀವಿ ಫುಲ್ ಬೆಸ್ಟ್ ಕೊಡೋಕ್ಕೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಅವಳ ತಲೆ ಎಲ್ಲ ಕೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.